ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸಯಾಟಿಕಾ ಅಂತ ಶಬ್ದ ತುಂಬ ಕಾಮನ್ ಆಗಿದೆ. ಈಗ ಎಷ್ಟೋ ಪೇಷಂಟ್ಸ್ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನನಗೆ ಸಯಾಟಿಕಾ ಆಗಿದೆ, ಕಂಪ್ಲೀಟ್ಲಿ ಅದು ಗುಣಪಡಿಸ್ಲಿಕ್ಕೆ ಆಗುತ್ತಾ ಅಂತ ಎಷ್ಟೋ ಜನ ಕೇಳ್ತಾರೆ. ಬಟ್ ಆ್ಯಕ್ಚುಲಿ ಸಯಾಟಿಕಾ ಅಂದರೆ ಅದೊಂದು ಕಾಯಿಲೆ ಅಲ್ಲ, ಇಟ್ ಈಸ್ ಎ ಸಿಂಪ್ಟಮ್. ಒಳಗಡೆ ಇರುವಂಥ ಏನೋ ಒಂದು ಸಮಸ್ಯೆಯಿಂದ, ಅಂದರೆ ಒಂದು ಸಯಾಟಿಕ್ ನರ್ವ್ ಅಂತ ಒಂದು ನರ ನಮ್ಮ ಬಾಡಿಯಲ್ಲಿದೆ. ಆ ನರ ಏನಿದೆ ನಮ್ಮ ಸೊಂಟ ಭಾಗದಲ್ಲಿ ಸ್ಟಾರ್ಟ್ ಆಗಿ ಕಾಲಿಗೆ ಸಪ್ಲೈ ಆಗುತ್ತೆ, ಅಂದರೆ ನಮ್ಮ ಕೆಳಗಡೆ ಎರಡು ಕಾಲುಗಳೇನಿದೆ ಅದಕ್ಕೆ ಸಪ್ಲೈ ಮಾಡುತ್ತೆ. ಸೊ ಆ ನರಕ್ಕೆ ಎಲ್ಲಾದರೂ ಇರಿಟೇಷನ್ ಆದರೆ, ಆ ನರದ ಮೇಲೆ ಎಲ್ಲಾದರೂ ಒತ್ತಡ ಆದರೆ ನಮಗೇನಾಗುತ್ತೆ, ಸೊಂಟದಿಂದ ಕಾಲಿಗೆ ಸೆಳೆತ ಅಥವಾ ಸಿವಿಯರ್ ಪೇನ್ ಅಥವಾ ಉರಿ ಈ ಥರ ಒಂದು ಅನುಭವ ಆಗ್ಬೋದು. ಸೊ ಇದನ್ನು ನಾವು ಸಯಾಟಿಕಾ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಸಯಾಟಿಕಾ ಒಂದು ಕಾಯಿಲೆ ಅಲ್ಲ, ಒಳಗಡೆ ಇರುವಂಥ ಏನೋ ಒಂದು ಸಮಸ್ಯೆಯಿಂದ ಆ ನರದ ಮೇಲೆ ಬರುವಂಥ ಒತ್ತಡದಿಂದ ನಮಗೆ ಡೆವಲಪ್ ಆಗುವಂಥ ನೋವೇನಿದೆ ಅದನ್ನು ನಾವು ಸಯಾಟಿಕಾ ಅಂತ ಹೇಳ್ತೀವಿ. ಸೊ ಈ ಪೇನ್ ಡೆವಲಪ್ ಆದ ಕೂಡಲೇ ಏನಾಗುತ್ತೆ, ಜನ ತುಂಬ ಆ್ಯಂಕ್ಷಸ್ ಆಗಿಬಿಡ್ತಾರೆ. ಅಂದರೆ ಸಿವಿಯರ್ ಪೇನ್ ಇರುತ್ತೆ, ಕಾಲು ನಡಿಯೋಕ್ಕಾಗಲ್ಲ, ಎಲ್ಲಾದರೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳಿಕ್ಕಾಗಲ್ಲ, ಕುತ್ಕೊಂಡು ಕೂಡಲೇ ಸಿವಿಯರ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅಥವಾ ಎಲ್ಲಾದರೂ ಒಂದು 10-15 ನಿಮಿಷ ನಿಂತು ಕೂಡಲೇ ಏನಾಗುತ್ತೆ, ಸೊಂಟದಲ್ಲಿ ನೋವು ಸ್ಟಾರ್ಟ್ ಆಗಿ ಕಾಲಿಗೆ ಸೆಳೆತ ಅನುಭವ ಆಗುತ್ತೆ. ಈವನ್ ಸರಿಯಾಗಿ ಮಲಗಲಿಕ್ಕಾಗಲ್ಲ, ಕಾಲು ಸ್ಟ್ರೆಚ್ ಮಾಡಿ ಮಲಗಿದ ಕೂಡಲೇ ಸೊಂಟದಿಂದ ಕಾಲಿಗೆ ಸೆಳೆತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಅ ವೆರಿ ಪ್ಯಾನಿಕ್ ಸಿಚುವೇಶನ್. ಅಂದರೆ ತುಂಬ ನೋವಿರುತ್ತೆ, ಪೇಷಂಟಿಗೆ ಏನೂ ಮಾಡೋಕ್ಕಾಗಲ್ಲ. ಸಡನ್ ಆಗಿ ತುಂಬ ಆ್ಯಂಕ್ಷಸ್ ಆಗಿ ಏನು ಮಾಡ್ತಾರೆ, ಅವರು ಸರ್ಜರಿ ಆ ಥರ ಏನಾದರೂ ಪ್ರೊಸೀಜರ್ಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಸಯಾಟಿಕಾ ಅಂದರೆ ಏನು, ಸಯಾಟಿಕಾ ಬರಲಿಕ್ಕಿರುವಂಥ ಮುಖ್ಯ ಕಾರಣಗಳೇನೇನು, ಈ ಸಯಾಟಿಕಾ ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ಲಿ ನಮಗೆ ಗುಣಪಡಿಸಲಿಕ್ಕೆ ಆಗುತ್ತಾ, ಆ್ಯಂಡ್ ಒಂದ್ಸಲ ಗುಣಪಡಿಸಿದ ಮೇಲೆ ಫ್ಯೂಚರ್ಲಿ ಇದು ಬರುವ ಸಾಧ್ಯತೆ ಇದೆಯಾ, ಅಥವಾ ಅದು ಬರದೇ ಇದ್ದಂಗೆ ನೋಡಲಿಕ್ಕೆ ನಾವು ಏನೇನು ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ಸಯಾಟಿಕಾ ಪ್ರಾಬ್ಲಮ್ ಏನಿದೆ ಅಥವಾ ಸಯಾಟಿಕ್ ಪೇನ್ ಏನಿದೆ ಅದು ಯೂಶಲಿ ಎಲ್ಲ ಏಜ್ ಗ್ರೂಪಲ್ಲೂ ಬರುವಂಥ ಸಾಧ್ಯತೆಗಳಿದೆ. ಕೆಲವರು ಯೂಶಲಿ ಯಂಗ್ಸ್ಟರ್ಸ್ ಆದರೆ ಈ ಸಯಾಟಿಕಾ ಪ್ರಾಬ್ಲಮ್ ಏನಿದೆ ಒಂದು ಇಟ್ಸ್ ಅ ಪಾರ್ಟ್ ಆಫ್ ಟ್ರಾಮಾ. ಅಂದರೆ ಸಡನ್ ಆಗಿ ಏನಾದರೂ ಒಂದು ಕೆಲಸ ಮಾಡಿದಾಗ, ಸಡನ್ ಆಗಿ ವೆಯ್ಟ್ ಎತ್ತಿದಾಗ, ಅಥವಾ ಎಲ್ಲೋ ಜಂಪ್ ಮಾಡಿದಾಗ, ಅಥವಾ ಎಲ್ಲಾದರೂ ಜಾರಿ ಬಿದ್ದಾಗ, ಸೊ ಈ ಥರ ಇನ್ಸಿಡೆಂಟ್ಸ್ ಆದಮೇಲೆ ಅವರಿಗೆ ಬ್ಯಾಕಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಿಧಾನಕ್ಕೆ ಆ ನೋವೇನಿದೆ ಸೊಂಟದಿಂದ ಕಾಲಿಗೆ ರೇಡಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯೂಶಲಿ ಈ ಥರ ಒಂದು ಯಂಗ್ಸ್ಟರಲ್ಲಿ, ಅಂದರೆ ಭಾಳ ವಯಸ್ಸಾಗಿಲ್ಲ, ಮೇ ಬಿ ಒಂದು 30-40 ಇಯರ್ಸ್ ಅಥವಾ ಮೇ ಬಿ ಇನ್ 20s ಇರ್ಬೋದು. ಸೊ ಆ ಏಜಲ್ಲಿ ಈ ಥರ ಸಡನ್ ಆಗಿ ಒಂದು ಸಯಾಟಿಕಾ ಪೇನ್ ಬರಲಿಕ್ಕಿರುವಂಥ ಮುಖ್ಯ ಕಾರಣ ಅಂದರೆ ಹರ್ನಿಯೇಟೆಡ್ ಡಿಸ್ಕ್ ಅಥವಾ ಒಂದು ಡಿಸ್ಕ್ ಬಳ್ಜಿರ್ಬೋದು. ಅಂದರೆ ನಮ್ಮ ಸ್ಪೈನಲ್ ಕಾಲಮ್ ಏನಿದೆ ಅದರಲ್ಲಿ ನಮಗೆಲ್ಲ ಗೊತ್ತು, ಅಲ್ಲಿ ವರ್ಟಿಬ್ರೆ ಇದೆ, ಅಂದರೆ ಮೂಳೆಗಳಿದೆ, ಒಂದರ ಮೇಲೆ ಒಂದು ಸೆಟ್ ಆಗಿರುತ್ತೆ. ಅದರ ಮಧ್ಯದಲ್ಲಿ ಒಂದು ಕುಷನ್ ಇದ್ದಂಗೆ ಒಂದು ಇಂಟರ್ವರ್ಟಿಬಲ್ ಡಿಸ್ಕ್ ಅಂತ ಒಂದು ಕುಷನ್ ಕೂಡ ಇರುತ್ತೆ. ಸೊ ಈ ಇಂಟರ್ವರ್ಟಿಬಲ್ ಡಿಸ್ಕ್ ಏನಿದೆ ಅದು ಇಟ್ ಆಕ್ಟ್ಸ್ ಲೈಕ್ ಎ ಕುಷನ್. ನಾವು ಏನೇ ಕೆಲಸ ಮಾಡುವಾಗ, ನಾವು ಮುಂದೆ ಬಗ್ಲಿಕ್ಕೆ, ಹಿಂದೆ ಬಗ್ಲಿಕ್ಕೆ, ನಾವು ಜಂಪ್ ಮಾಡಲಿಕ್ಕೆ, ಏನೇ ಆಕ್ಟಿವಿಟಿ ಮಾಡಲಿಕ್ಕೂ ನಮ್ಮ ಸ್ಪೈನ್ದು ಫ್ಲೆಕ್ಸಿಬಿಲಿಟಿ ಕೂಡ ಚೆನ್ನಾಗಿರಬೇಕು. ಅಂದರೆ ಈ ಇಂಟರ್ವರ್ಟಿಬಲ್ ಡಿಸ್ಕ್ ಏನಿದೆ ಅದು ಚೆನ್ನಾಗಿರಬೇಕು. ಸೊ ಯೂಶಲಿ ಏನಾಗುತ್ತೆ, ನಾವು ಎಷ್ಟೋ ಸಲ ಏನೋ ಆಕ್ಟಿವಿಟೀಸ್ ಮಾಡ್ತೀವಿ, ನಾವು ಕರೆಕ್ಟಾಗಿರುವಂಥ ಪೋಸ್ಚರ್ಸ್ ಫಾಲೋ ಮಾಡಲ್ಲ, ನಾವು ಒಳ್ಳೆ ಆಹಾರ ಸೇವಿಸಿರೋದಿಲ್ಲ. ಸೊ ಈ ಥರ ಎಲ್ಲ ಸಮಸ್ಯೆಗಳಿಂದ ನಮ್ಮ ಇಂಟರ್ವರ್ಟಿಬಲ್ ಡಿಸ್ಕ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ವೀಕ್ ಆಗಿರುತ್ತೆ. ಸೊ ಈ ಇಂಟರ್ವರ್ಟಿಬಲ್ ಡಿಸ್ಕ್ ಏನಿದೆ, ಈ ಡಿಸ್ಕಲ್ಲಿ ಮಧ್ಯದಲ್ಲಿ ಒಂದು ಜೆಲ್ಲೈಕ್ ಸಬ್ಸ್ಟೆನ್ಸ್ ಇದೆ, ಇದಕ್ಕೆ ನಾವು ನ್ಯೂಕ್ಲಿಯಸ್ ಪಲ್ಪೋಸಾ ಅಂತ ಹೇಳ್ತೀವಿ. ಅದರ ಹೊರಗಡೆ ಒಂದು ಟಫ್ ಆಗಿರುವಂಥ ಒಂದು ಟಿಶ್ಯೂ ಇದೆ, ಇದಕ್ಕೆ ನಾವು ಆ್ಯನುಲಸ್ ಅಂತ ಹೇಳ್ತೀವಿ. ಸೊ ಆ್ಯನುಲಸ್ ಫೈಬ್ರೋಸಿಸ್ ಅಂತ ಹೇಳ್ತಾರೆ. ಸೊ ಈ ಕೇಸಲ್ಲಿ ಅಂದರೆ ಯೂಶಲಿ ಯಂಗ್ಸ್ಟರ್ಸಲ್ಲಿ ಅವ್ರು ಏನಾದರೂ ಒಂದು ಕೆಲಸ ಮಾಡಿದಾಗ, ಸಡನ್ಲಿ ವೆಯ್ಟಲ್ಲಿ ಎತ್ತಿದಾಗ ಏನಾಗುತ್ತೆ, ಅವ್ರದ್ದು ಈ ಕೋರ್ ಮಸಲ್ಸ್ ಏನಿದೆ, ಪೆಲ್ವಿಕ್ ಮಸಲ್ಸ್ ಏನಿದೆ, ಪ್ಯಾರಾಸ್ಪೈನಲ್ ಮಸಲ್ಸ್ ಏನಿದೆ ಅದೆಲ್ಲ ಅಷ್ಟು ಸ್ಟ್ರಾಂಗ್ ಇರಲ್ಲ. ಸೊ ನೀವೇ ಅಬ್ಸರ್ವ್ ಮಾಡಿ ನೋಡಿ, ಈಗ ಹಿಂದಿನ ಕಾಲದಲ್ಲಿ ಲೈಕ್ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಸೊಂಟ ನೋವು ಅವರಿಗೆ ಸ್ಟಾರ್ಟ್ ಆಗಿದೆ ಲೇಟರ್ ಏಜಸ್ಸಲ್ಲಿ, ಮೇ ಬಿ ಆಫ್ಟರ್ 60-65 ಆ ಏಜಲ್ಲಿ ಅವರಿಗೆ ಸೊಂಟ ನೋವು ಅಂತ ಕಂಪ್ಲೇಂಟ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಈಗಿರುವಂಥ ಜನ್ರೇಷನ್ ನಾವು ಅಬ್ಸರ್ವ್ ಮಾಡಿ ನೋಡಿ, ಈವನ್ 15 ವರ್ಷ ಇರುವ ಹುಡುಗ ಕೂಡ ಹೇಳ್ತಾನೆ ನನಗೆ ಸೊಂಟ ನೋವು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾನೆ. ಸೊ ಅದರದೊಂದು ಮೇನ್ ರೀಸನ್ ಏನಂದರೆ ನಮ್ಮ ಕೋರ್ ಮಸಲ್ಸ್ ಏನಿದೆ, ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಿದೆ, ನಮ್ಮ ಬ್ಯಾಕಲ್ಲಿ ಸ್ಪೈನ್ನ ಕರೆಕ್ಟಾಗಿ ಪೊಸಿಷನ್ಲಿ ಇಟ್ಟುಕೊಳ್ಳುವಂಥ ಮಸಲ್ಸ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ತುಂಬ ವೀಕ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ನಾವು ಸಡನ್ಲಿ ಏನೋ ಒಂದು ಆ್ಯಕ್ಟಿವಿಟಿ ಮಾಡಿದಾಗ ಆ ಆ್ಯಕ್ಟಿವಿಟಿ, ಆ ಪ್ರೆಷರ್ನ ಮೇಂಟೈನ್ ಮಾಡಲಿಕ್ಕೆ, ಆ ಪ್ರೆಷರ್ನ ಟಾಲರೇಟ್ ಮಾಡಲಿಕ್ಕೆ ಇರುವಂಥ ಮಸಲ್ ಸ್ಟ್ರೆಂತ್ ನಮಗಿಲ್ಲ. ಸೊ ಅವಾಗ ಏನಾಗುತ್ತೆ, ಎಲ್ಲ ಇಂಪ್ಯಾಕ್ಟ್, ಈಗ ನಾವು ಒಂದು 25 kg ವೆಯ್ಟ್ ಏನಾದರೂ ಎತ್ತಿದಾಗ ಏನಾಗುತ್ತೆ, ನಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗಿದೆ, ನಮ್ಮ ಪೆಲ್ವಿಕ್ ಮಸಲ್ಸ್ ಸ್ಟ್ರಾಂಗ್ ಆಗಿದೆ, ನಮ್ಮ ಕೋರ್ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿದ್ದರೆ ಏನಾಗುತ್ತೆ, ಅದರದ್ದು ಇಂಪ್ಯಾಕ್ಟ್ ನಮ್ಮ ಮೂಳೆಗಳ ಮೇಲೆ ಅಥವಾ ನಮ್ಮ ಡಿಸ್ಕ್ಗಳ ಮೇಲೆ ಬೀಳಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಮಸಲ್ಸ್, ಬ್ಯಾಕ್ ಮಸಲ್ಸ್ ಎಲ್ಲ ತುಂಬ ವೀಕ್ ಆಗಿದ್ದರೆ ಏನಾಗುತ್ತೆ, ಅದು ಎತ್ತುವಾಗ ಅದರದ್ದು ಕಂಪ್ಲೀಟ್ ಆ ಬರ್ಡನ್ ಏನಿದೆ ನಮ್ಮ ಡಿಸ್ಕ್ಗಳ ಮೇಲೆ, ಅಲ್ಲಿರುವಂಥ ಮೂಳೆಗಳ ಮೇಲೆ ಬೀಳುತ್ತೆ. ಸೊ ಅವಾಗ ಏನಾಗ್ಬೋದು, ಈ ಡಿಸ್ಕ್ ಬಲ್ಜ್ ಆಗ್ಬೋದು. ಬಿಕಾಸ್ ಆಲ್ರೆಡಿ ನಮ್ಮ ಡಿಸ್ಕ್ ಏನಿದೆ ಕಂಪ್ಯಾರಿಟಿವ್ಲಿ ವೀಕ್ ಇದೆ, ಡಿಸ್ಕಿಗೆ ರಕ್ತ ಸಂಚಾರ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಡಿಸ್ಕಿನ ಸಮಸ್ಯೆಗಳು, ಡಿಸ್ಕಲ್ಲಿ ಡಿಜನರೇಷನ್ ಬರುವಂಥ, ಅಂದರೆ ಸವಕಳಿ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ನೀವು MRI ಮಾಡಿ ನೋಡಿದಾಗ ಡಾಕ್ಟರ್ ಹೇಳ್ತಾರೆ ಡೆಸಿಕೇಟೆಡ್ ಡಿಸ್ಕ್ ಅಂತ ಹೇಳ್ತಾರೆ.
ಡಿಸಿಕೇಟೆಡ್ ಅಂದರೆ ಡ್ರೈ ಡಿಸ್ಕ್ ಅಂತ ಅರ್ಥ. ಅದರ ಒಳಗೆ ಇರಬೇಕಾಗಿರುವ ನೀರಿನ ಅಂಶ ಏನಿದೆ ಅದೆಲ್ಲ ಕಡಿಮೆ ಆಗಿರುತ್ತೆ. ಅದು ಮೇ ಬಿ ನಮ್ಮ ರೆಗ್ಯುಲರ್ ಆಕ್ಟಿವಿಟೀಸಿಂದಾನು ಇರ್ಬೋದು. ಈಗ ನೀವೇ ಅಬ್ಸರ್ವ್ ಮಾಡಿ ನೋಡಿ, ನಾವೆಲ್ಲ ಪ್ರಿಫರ್ ಮಾಡೋದು ಕುತ್ಕೊಂಡು ಕೆಲಸ ಮಾಡಲಿಕ್ಕೆ. ಎಲ್ಲರೂ ವೈಟ್ ಕಾಲರ್ ಜಾಬ್ ಕುತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ. ಈವನ್ ಮಕ್ಕಳು ಕೂಡ ಹೊರಗಡೆ ಹೋಗಿ ಆಟ ಆಡುವಂಥ ಆ ಕಾನ್ಸೆಪ್ಟ್ ಏನಿದೆ ಈಗ ಕಡಿಮೆ ಆಗಿದೆ. ವೆಕೇಶನ್ ಆದ್ಕೊಳ್ಳೆ ಮನೆಯಲ್ಲಿ ಕೂತು ಮೊಬೈಲಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ಇದೆಲ್ಲ ಏನು ಮಾಡುತ್ತೆ, ನಮ್ಮ ಬ್ಯಾಕಲ್ಲಿರೋ ಮಸಲ್ಸ್ ಏನಿದೆ ಅದನ್ನು ಕಂಪ್ಯಾರಿಟಿವ್ಲಿ ತುಂಬ ವೀಕ್ನೆಸ್ ಕ್ರಿಯೇಟ್ ಮಾಡುತ್ತೆ ಮಸಲ್ಸಲ್ಲಿ. ಸೊ ಹಾಗಾಗಿ ಈ ಥರ ವೆಯ್ಟ್ ಎಲ್ಲ ಎತ್ತಿದಾಗ ಅದನ್ನು ಟಾಲರೇಟ್ ಮಾಡುವಂಥ ಕೆಪಾಸಿಟಿ ನಮ್ಮ ಬ್ಯಾಕಿಗಿಲ್ಲ. ಸಡನ್ ಆಗಿ ಡಿಸ್ಕ್ ಬಲ್ಜ್ ಆಗಿಬಿಡುತ್ತೆ. ಸೊ ಈ ಡಿಸ್ಕ್ ಬಲ್ಜ್ ಆದಾಗ ಏನಾಗುತ್ತೆ, ಕೆಲವು ಸಲ ಏನೂ ಪ್ರಾಬ್ಲಮ್ ಆಗಲ್ಲ. ನಮಗೆ ಎಷ್ಟೋ ವರ್ಷಗಳಿಂದ ಡಿಸ್ಕ್ ಬಲ್ಜಿನ ಸಮಸ್ಯೆ ಅಥವಾ ಡಿಸ್ಕ್ ಹರ್ನಿಯೇಷನ್ ಇರುತ್ತೆ. ಬಟ್ ಅದು ಯಾವುದೋ ನರಗಳ ಮೇಲೆ ಒತ್ತಡ ಕ್ರಿಯೇಟ್ ಮಾಡ್ತಾ ಇಲ್ಲ ಅಂದರೆ ನಮಗೆ ಏನೂ ಸಮಸ್ಯೆಗಳಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅದು ನಮ್ಮಲ್ಲಿರುವಂಥ, ನಮ್ಮ ಸೊಂಟದಲ್ಲಿರುವಂಥ ನರಗಳದ್ದು ರೂಟ್ ಏನಿರುತ್ತೆ ಅದು ಎಕ್ಸಿಟಿಂಗ್ ನರ್ವ್ ರೂಟ್ಸ್ ಅಂತ ಇರುತ್ತೆ. ಅಂದರೆ ಪ್ರತಿಯೊಂದು ವರ್ಟಿಬ್ರೆ ಮಧ್ಯದಲ್ಲೂ ಒಂದು ಹೋಲ್ ಇರುತ್ತೆ, ಒಂದು ಫೊರಾಮಿನಲ್ ಕೆನಾಲ್ ಅಂತ ಇರುತ್ತೆ. ಅಲ್ಲಿಂದ ನರಗಳು ಹೊರಗಡೆ ಪಾಸ್ ಆಗ್ತಾ ಇರ್ತದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಟ್ರಾವರ್ಸಿಂಗ್ ನರ್ವ್ ರೂಟ್ ಅಂತಾನೂ ಇರುತ್ತೆ. ಅಂದರೆ ಒಂದು ವರ್ಟಿಬ್ರೆಯಿಂದ ಮತ್ತೊಂದು ಕಡೆಗೆ ಮತ್ತೊಂದು ಮೂಳೆಗೆ ಪಾಸ್ ಆಗಿರುವಂಥ ಮೂಳೆ ಎಲ್ಲ ಆ ಸ್ಪೇಸಿಂದ ಪಾಸ್ ಆಗಿರುವಂಥ ನರಗಳು ಕೂಡ ಇರುತ್ತೆ. ಸೊ ಈ ಡಿಸ್ಕ್ ಬಲ್ಜ್ ಆದಾಗ ಕೆಲವು ಸಲ ಏನಾಗುತ್ತೆ, ಈ ನರಗಳು ಅದು ಎಕ್ಸಿಟಿಂಗ್ ನರ್ವ್ ರೂಟ್ ಇರ್ಬೋದು, ಟ್ರಾವರ್ಸಿಂಗ್ ನರ್ವ್ ರೂಟ್ ಇರ್ಬೋದು, ಅದರ ಮೇಲೆ ಒತ್ತಡ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಆ ನರ ಎಲ್ಲೆಲ್ಲಿ ಸಪ್ಲೈ ಆಗುತ್ತೋ ಅಲ್ಲೆಲ್ಲ ನಮಗೆ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯೂಶಲಿ ಈ ಸಯಾಟಿಕ್ ನರ ಏನಿದೆ ಅದರದ್ದು ನರ್ವ್ ರೂಟ್ಸ್ ಅಂದರೆ L4 ಇಂದ ಹಿಡಿದು S3 ತನಕ, ಅಂದರೆ L4, L5, S1, S2, S3 ಈ ನರಗಳದ್ದು ರೂಟ್ಸ್ಗಳೆಲ್ಲ ಸೇರಿ ಫಾರ್ಮ್ ಆಗುವಂಥ ನಮ್ಮ ಬಾಡಿಯಲ್ಲಿ ಮೋಸ್ಟ್ ಥಿಕ್ಕಾಗಿರುವಂಥ, ದಪ್ಪಾಗಿರುವಂಥ ಒಂದು ನರ ಈ ಸಯಾಟಿಕ್ ನರ. ಸೊ ಏನಾಗುತ್ತೆ ಅಂದರೆ ನಮ್ಮ ಸೊಂಟದಲ್ಲಿ ಸ್ಟಾರ್ಟ್ ಆಗಿ ನಮ್ಮ ಅಲ್ಲೊಂದು ಪೈರಿಫಾರ್ಮಿಸ್ ಅಂತ ಮಸಲ್ ಇದೆ. ನಮ್ಮ ಪೃಷ್ಠಭಾಗ ಏನಿದೆ ಅಲ್ಲಿ ಪೈರಿಫಾರ್ಮಿಸ್ ಅಂತ ಒಂದು ಮಸಲ್ ಇರುತ್ತೆ, ಒಂದು ವಿ ಶೇಪ್ಡ್ ಮಸಲ್. ಈ ಮಸಲ್ ಒಳಗಿಂದ ಅದು ಹೊರಗಡೆ ಬರುತ್ತೆ, ಮತ್ತು ನಮ್ಮ ಕಾಲಿಗಳಿಗೆ ಸಪ್ಲೈ ಆಗುತ್ತೆ. ನಮ್ಮ ಮೊಣಕಾಲು ಏನಿದೆ ಅದರ ಹಿಂದಿನ ಭಾಗದಲ್ಲಿ ಅದು ಡಿವೈಡ್ ಆಗಿ ಬ್ರಾಂಚಸ್ ಆಗಿ ಕೆಳಗಡೆ ಸಪ್ಲೈ ಮಾಡ್ತದೆ. ಅಂದರೆ ಟಿಬಿಯಲ್ ಬ್ರಾಂಚ್ ಅಂತ ಇದೆ, ಕಾಮನ್ ಪೆರಿನಿಯಲ್ ಬ್ರಾಂಚ್ ಅಂತ ಇದೆ. ಸೊ ಈ ಥರ ಬ್ರಾಂಚ್ಗಳಾಗಿ ಕೆಳಗಡೆ ಸಪ್ಲೈ ಮಾಡುತ್ತೆ. ಸೊ ನಮಗೆ ಯಾವ ಲೆವೆಲಲ್ಲಿ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಹರ್ನಿಯೇಷನ್ ಆಗಿರುತ್ತೋ ಅದರ ಮೇಲೆ ನಮ್ಮ ಸಿಂಪ್ಟಮ್ಸ್, ನಮ್ಮ ಲಕ್ಷಣಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ಕಾಲಿಗೆ ಸೆಳೆತ ಬಂದರೆ ಅದನ್ನು ನಾವು ಸಯಾಟಿಕ್ ಅಂತಾನೆ ಹೇಳ್ತೀವಿ. ಅದು ಪೃಷ್ಠಭಾಗದಲ್ಲಿರ್ಬೋದು, ತೊಡೆ ಭಾಗದಲ್ಲಿರ್ಬೋದು, ಅಥವಾ ನಮ್ಮ ಮೀನಖಂಡದಲ್ಲಿ ಇರ್ಬೋದು, ಅಥವಾ ಪಾದಿನ ತುದಿ ತನಕನೂ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು L4, L5 ಡಿಸ್ಕ್ ಬಲ್ಜ್ ಇದೆ, ಆ ನರ್ವ್ ರೂಟ್ ಕಂಪ್ರೆಸ್ ಆದರೆ ಏನಾಗುತ್ತೆ, ಪೇಯ್ನ್ ಕೆಳಗಡೆ ಟ್ರಾವೆಲ್ ಆಗುತ್ತೆ, ಕೆಳಗಡೆ ಬಂದು ಕ್ರಾಸ್ ಆಗಿ ನಮ್ಮ ಹೆಬ್ಬಟ್ಟು ತನಕನೂ ನಮಗೆ ನೋವು ಬರ್ಬೋದು. ಸೊ ಎಲ್ಲರಲ್ಲೂ ಈ ನೋವೇ ಇರಬೇಕು ಅಂತಿಲ್ಲ. ಕೆಲವರು ಏನು ಹೇಳ್ತಾರೆ, ಸರ್ ತುಂಬ ಉರಿ ಬರ್ತಾ ಇದೆ ಅಥವಾ ತುಂಬ ಸೆಳೆತ ಬರ್ತಾ ಇದೆ ಅಂತ ಹೇಳ್ತಾರೆ. ಅಥವಾ ಕೆಲವರಲ್ಲಿ ಸಿವಿಯರ್ ನಮ್ನೆಸ್ ಕೂಡ ಇರುತ್ತೆ. ನಮ್ನೆಸ್ ಅಂದರೆ ಜೋಮ್ ಹಿಡ್ದಂಗೆ ಆಗೋದು ಅಥವಾ ಮರಗಿಟ್ಟದಂಗೆ ಆಗೋದು. ಸೊ ಆ್ಯಕ್ಚುಲಿ ನಾವು ನೋಡಿದ್ರೆ ಈ ನೋವು ಸೆಳೆತ ಎಲ್ಲ ಏನಿದೆ ಅದಕ್ಕಿಂತ ಕಂಪ್ಯಾರಿಟಿವ್ಲಿ ಲೈಕ್ ಸಿವಿಯರ್ನೆಸ್ ಅಂದರೆ ಲೈಕ್ ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ ಅಂದರೆ ಈ ಜೋಮ್ ಅಂತ ಹೇಳ್ಬೋದು. ಸೊ ಸಿವಿಯರ್ ನಮ್ನೆಸ್ ಇದ್ದಾಗ ಆ ನರದ ಕಂಪ್ರೆಷನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ನಿಮ್ಗೀಗ ಅರ್ಥ ಆಗಿರ್ಬೋದು, ಸಯಾಟಿಕ್ ನರ ಯಾವುದಾದ್ರೂ ಕಾರಣದಲ್ಲಿ ಕಂಪ್ರೆಷನ್ ಆದರೆ ನಮಗೆ ಬರುವಂಥ ನೋವೇನಿದೆ ಅದನ್ನು ನಾವು ಸಯಾಟಿಕ್ ಅಂತ ಹೇಳ್ತೀವಿ. ಇದಕ್ಕೆ ಯೂಶಲಿ ಯಂಗ್ಸ್ಟರ್ಸಲ್ಲಿ ಅಂದರೆ ತುಂಬ ಕಾಮನ್ ಆಗಿ ಕಂಡು ಬರುವಂಥ ಮೇನ್ ಕಾರಣ ಏನು ಅಂತ ಕೇಳಿದ್ರೆ ಲಂಬಾರ್ ಡಿಸ್ಕ್ ಬಲ್ಜ್ ಅಥವಾ ಲಂಬಾರ್ ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳ್ಬೋದು. ಇನ್ನು ಕೆಲವು ಸಲ ಈ ಡಿಸ್ಕಿನ ಬಲ್ಜ್ ಸಮಸ್ಯೆ ಇರಬೇಕು ಅಂತಿಲ್ಲ. ಎಲ್ಡರ್ಸಲ್ಲಿ ನೋಡಿದ್ರೆ ಅಂದರೆ ಸ್ವಲ್ಪ ವಯಸ್ಸಾದವರಲ್ಲಿ ಈ ಥರ ಸಯಾಟಿಕಾ ಪೇನ್ ಬರುವಂಥ ಸಾಧ್ಯತೆ ಇದೆ. ಅದಕ್ಕೆ ಮೇನ್ ಕಾರಣ ಏನು, ಅಲ್ಲಿ ಇರುವಂಥ ಮೂಳೆಗಳಲ್ಲಿ ಆಗುವಂಥ ಸೌಕಳಿ. ಸೊ ಈ ಸೌಕಳಿ ಆದಾಗ ಏನಾಗುತ್ತೆ, ಸೌಕಳಿ ಆಗುತ್ತೆ, ಬಾಡಿ ಅದನ್ನು ರಿಪೇರಿ ಮಾಡುತ್ತೆ, ಸೌಕಳಿ ಆಗುತ್ತೆ ಮತ್ತು ಬಾಡಿ ಅದನ್ನು ರಿಪೇರಿ ಮಾಡುತ್ತೆ. ಸೊ ಆವಾಗ ಅಲ್ಲಿರುವಂಥ ಮೂಳೆಗಳು ಇರ್ರೆಗ್ಯುಲರ್ ಆಗಿ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಇದನ್ನು ನಾವು ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಸ್ಟಿನೋಸಿಸ್ ಅಂದರೆ ಆ ನರಗಳು ಹೋಗುವಂಥ ದಾರಿ ಏನಿದೆ ಅದು ಸಣ್ಣ ಆಗಿಬಿಡುತ್ತೆ. ಸೊ ನರಗಳು ಹೋಗುವಂಥ ದಾರಿ ಸಣ್ಣಾದಾಗ ಏನಾಗುತ್ತೆ, ನರದ ಮೇಲೆ ಒತ್ತಡ ಆಗುತ್ತೆ. ಸೊ ಇದೇ ಥರ ನರ್ವ್ ರೂಟ್ ಮೇಲೆ ಒತ್ತಡ ಆದಾಗ ಆ ನರಗಳು ಎಲ್ಲೆಲ್ಲಿ ಸಪ್ಲೈ ಆಗುತ್ತೋ ಅಲ್ಲೆಲ್ಲ ನಮಗೆ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯೂಶಲಿ ಕಾಣೋದು ಎಲ್ಡರ್ಸಲ್ಲಿ, ಯಾಕಂದರೆ ಆ ಸೌಕಳಿ ಆ ಏಜಲ್ಲಿ ಡೆವಲಪ್ ಆಗುತ್ತೆ. ನೀವು ನೋಡಿರ್ಬೋದು ಎಷ್ಟೋ ಜನ ಬಗ್ಗಿ ನಡೀತಾರೆ ಅಥವಾ ಕರೆಕ್ಟ್ ಆಗಿರುವಂಥ ಪೋಸ್ಟಲ್ಲಿ ನಡೆಯೋಕ್ಕಾಗಲ್ಲ. ಸೊ ಅಂಥವರಲ್ಲಿ ಕೂಡ ಈ ಥರ ಸಮಸ್ಯೆಗಳು ಕಂಡು ಬರುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾವು ಸ್ಪೈನಲ್ ಕ್ಯಾನಲ್ ಅಂದರೆ ಸ್ಟೀನೋಸಿಸ್ ಇಂದ ಬರುವಂಥ ಸಯಾಟಿಕ ಪೇನ್ ಅಂತ ಹೇಳ್ತೀವಿ. ಇನ್ನೊಂದು ಸಮಸ್ಯೆಯಿಂದ ಕೂಡ ನಮಗೆ ಈ ಸಯಾಟಿಕಾ ಸಮಸ್ಯೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ನಾವು ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂದರೆ ನಾನು ಹೇಳಿದ್ದೇನೆ, ಈ ಸಯಾಟಿಕ್ ನರ ಏನಿದೆ ಅದು ಫಾರ್ಮ್ ಆಗಲಿಕ್ಕೆ L4 ಇಂದ S3 ತನಕ ಇರುವಂಥ ನರಗಳದ್ದು ರೂಟ್ಗಳೆಲ್ಲ ಸೇರಿ ಸಯಾಟಿಕ್ ನರ ಆಗಿ ಅದು ಹೊರಗಡೆ ಬರುತ್ತೆ. ಎಲ್ಲಿಂದ ಬರುತ್ತೆ, ಈ ಪೈರಿಫಾರ್ಮಿಸ್ ಅಂತ ಮಸಿಲ್ ನಮ್ಮ ಪೃಷ್ಠಭಾಗದಲ್ಲಿರುವಂಥ ಒಂದು ಮಸಿಲ್ ಅದು. ಸೊ ಅಲ್ಲಿಂದ ಹೊರಗೆ ಬರುತ್ತೆ. ಸೊ ಅದರಿಂದ ಹೊರಗೆ ಬಂದು ನಮ್ಮ ಕಾಲಿಗೆ ಸಪ್ಲೈ ಆಗುತ್ತೆ. ಸೊ ಎಷ್ಟೋ ಜನರು ಈಗ ಪ್ರಿಫರ್ ಮಾಡುವಂಥ ಜಾಬ್ ಏನಿದೆ ತುಂಬ ಈ ಸಿಟ್ಟಿಂಗ್ ಜಾಬ್. ಸೊ ತಾಸುಗಟ್ಟಲೆ ಯಾರು ಕೂತ್ಕೊಳ್ತಾರೆ, ಅದರ ಮೇಲೆ ಅವರಿಗೆ ಒಬೇಸಿಟಿ ಪ್ರಾಬ್ಲಮ್ ಇದ್ದರೆ, ಇನ್ನು ಕೆಲವರು ಏನು ಮಾಡ್ತಾರೆ, ಅವರ ಪರ್ಸನ್ನ ಹಿಂದೆ ಪಾಕೆಟಲ್ಲಿ ಹಾಕಿರ್ತಾರೆ. ಸೊ ಇಂಥವರಲ್ಲಿ ಆ ಪೈರಿಫಾರ್ಮಿಸ್ ಅಂತ ಮಸಿಲ್ ಏನಿದೆ ಅದರಲ್ಲಿ ಅಲ್ಲಿ ಇರಿಟೇಷನ್ ಆಗಿ, ಅಲ್ಲಿ ಇನ್ಫ್ಲಮೇಷನ್ ಆಗಿ, ಅಲ್ಲಿ ಊತ ಡೆವಲಪ್ ಆಗಿ, ಅಲ್ಲಿ ಕಂಪ್ರೆಷನ್ ಆಗಿ ಈ ನರದ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಪೈರಿಫಾರ್ಮಿಸ್ ಮಸಲಲ್ಲಿ ಏನಾದರೂ ಇನ್ಫ್ಲಮೇಷನ್ ಆದರೆ, ಅಲ್ಲಿ ಇರಿಟೇಷನ್ ಆದರೆ ಏನಾಗುತ್ತೆ, ಅಲ್ಲಿಂದಾನೇ
ಸಯಾಟಿಕ್ ನರ ಹೊರಗೆ ಬರ್ತಾ ಇದೆ, ಅದರ ಮೇಲೆ ಒತ್ತಡ ಆಗುತ್ತೆ. ಅದರ ಮೇಲೆ ಒತ್ತಡ ಆದಾಗ ನಮಗೆ ಕಾಲುಗಳಿಗೆ ಸೆಳೆತ ಅನುಭವ ಆಗುತ್ತೆ. ಸೊ ನಾವು MRI ಮಾಡಿ ನೋಡಿದಾಗ ನಮ್ಗೆ ಏನು ಅನಿಸುತ್ತೆ, ಏನೂ ಸಮಸ್ಯೆ ಇಲ್ಲ, ನಮ್ಮಲ್ಲ ಡಿಸ್ಕ್ಗಳೆಲ್ಲ ಸರಿ ಇದೆ, ನಮಗೆ ಸ್ಟಿನೋಸಿಸ್ ಸಮಸ್ಯೆ ಇಲ್ಲ, ಏನು ಎಲ್ಲ ತೊಂದರೆ ಏನೂ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಸಿಮಿಲಿಯರ್ ಸಿಂಪ್ಟಮ್ ಡೆವಲಪ್ ಆಗ್ತಾ ಇದೆ. ಸೊ ಪೇಷಂಟ್ ಏನು ಅನ್ಕೊಳ್ತಾರೆ, ಮೇ ಬಿ ಅದು ರಕ್ತ ಸಂಚಾರದ ಸಮಸ್ಯೆ ಇದೆ ಇರಬಹುದು ಅಂತ ಹೇಳಿ ಡಾಪ್ಲರ್ ಟೆಸ್ಟ್ ಈ ಥರ ಟೆಸ್ಟ್ಗಳೆಲ್ಲ ಮಾಡಿ ನೋಡ್ತಾರೆ. ಮತ್ತೆ ನಮಗೆ ಗೊತ್ತಾಗುತ್ತೆ, ಓಕೆ, ಇಟ್ ಈಸ್ ನಾಟ್ ಡ್ಯೂ ಟು ಸರ್ಕ್ಯುಲೇಷನ್ ಸಮಸ್ಯೆ ಅಲ್ಲ, ನಮ್ಮ ನರಗಳು ಪೈರಿಫಾರ್ಮಿಸ್ ಮಸಲ್ ಹತ್ರ ಕಂಪ್ರೆಸ್ ಆಗಿದೆ, ಸೊ ಹಾಗಾಗಿ ಸಮಸ್ಯೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕೆ ಸಿಂಪಲ್ ಆಗಿರುವಂಥ ಎಕ್ಸಸೈಸ್ಗಳು ಮಾಡಿದರೂ ಸಾಕಾಗುತ್ತೆ, ಅದು ಕಂಪ್ಲೀಟ್ಲಿ ನಮಗೆ ಗುಣಪಡಿಸಲಿಕ್ಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದೆಲ್ಲದಕ್ಕೂ ಒಬೇಸಿಟಿ ಅಥವಾ ಬೊಜ್ಜು ಏನಿದೆ ಒನ್ ಆಫ್ ದ ಮೇನ್ ರೀಸನ್ ಅಂತ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡಿ ನೋಡ್ತೀರಾ, ಎಷ್ಟೋ ಸಲ ಫೀಮೇಲ್ಸಲ್ಲಿ ಅಂದರೆ ಹೆಂಗಸರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸಿವಿಯರ್ ಆಗಿ ಬ್ಯಾಕ್ ಪೈನ್ ಡೆವಲಪ್ ಆಗುತ್ತೆ. ಸೊ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಯಾಕ್ ಪೈನ್ ಡೆವಲಪ್ ಆಗಲಿಕ್ಕಿರುವಂಥ ಮೇನ್ ಕಾರಣ ಏನಂದರೆ, ನಮ್ಮ ಹೊಟ್ಟೆ ವೆಯ್ಟ್ ಜಾಸ್ತಿ ಆದಾಗ ನಮ್ಮ ಗೇಟ್ ಚೇಂಜ್ ಆಗುತ್ತೆ. ಗೇಟ್ ಅಂದರೆ ನಾವು ಯಾವ ಪ್ಯಾಟರ್ನಲ್ಲಿ ನಡಿತೀವಲ್ಲ ಆ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸೊ ಯೂಶಲಿ ಪ್ರೆಗ್ನೆಂಟ್ ಲೇಡೀಸ್ ಹೆಂಗೆ ನಡೀತಾರೆ, ಸ್ವಲ್ಪ ಹಿಂದಕ್ಕೆ ಬಗ್ಗಿ, ಅಂದರೆ ಲಾಡೋಟಿಕ್ ಗೇಟ್ ಅಂತ ಹೇಳ್ತೀವಿ, ಸ್ವಲ್ಪ ಹಿಂದಕ್ಕೆ ಬಗ್ಗಿ ಹೀಗೆ ನಡೀತಾರೆ. ಸೊ ಅದೇ ಥರನೇ ಬೊಜ್ಜು ಜಾಸ್ತಿ ಇದ್ದಾಗ ನಮ್ಮ ಹೊಟ್ಟೆ ದೊಡ್ಡಾದಾಗ ಏನಾಗುತ್ತೆ, ನಮಗೂ ಕೂಡ ಒಂದು ಲಾಡೋಟಿಕ್ ಗೇಟ್ ಬರುವಂಥ ಸಾಧ್ಯತೆ ಇದೆ. ನೀವೇ ಈಗ ನಾರ್ಮಲ್ ಆಗಿರೋರು ಒಂದು ಇಡೀ ದಿವಸ ಸ್ವಲ್ಪ ಹಿಂದಕ್ಕೆ ಬಗ್ಗೆ ನಡೆದರೆ ಹೇಗಾಗುತ್ತೆ, ಅದು ನಮ್ಮ L4 L5 ರೀಜಿಯನ್ ಏನಿದೆ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಒತ್ತಡಕ್ಕೆ ಕಾರಣ ಆಗುತ್ತೆ. ಅಲ್ಲಿ ವೇರ್ ಅಂಡ್ ಟೇರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಅಲ್ಲಿ ಇರುವಂಥ ಮಸಿಲ್ಸ್ ಮೇಲೆ ಜಾಸ್ತಿ ಸ್ಪ್ಯಾಸಮ್ ಆಗುತ್ತೆ, ಜಾಸ್ತಿ ಒತ್ತಡ ಆಗುತ್ತೆ. ಸೊ ನಮಗೆ ಒಂದು ದಿವಸದಲ್ಲೇ ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆಗಳಿದೆ. ಸೊ ಹಾಗಿದ್ರೆ ಈಗ ತುಂಬ ವೆಯ್ಟ್ ಇದೆ, ತುಂಬ ದೊಡ್ಡ ಹೊಟ್ಟೆ ಇದೆ ಅಂತ ಆದರೆ ಏನಾಗುತ್ತೆ, ಆ ಪೇಷಂಟಿಗೂ ಕೂಡ ಬ್ಯಾಕಲ್ಲಿ ಸ್ಟ್ರೈನ್ ಆಗಿ ಅಲ್ಲಿ ಇರುವಂಥ ಮಸಿಲ್ಸ್ ಮೇಲೆ ಸ್ಪ್ಯಾಸಮ್ ಡೆವಲಪ್ ಆಗಿ ಅವರಿಗೂ ಕೂಡ ಈ ಸಯಾಟಿಕಾ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇದೆ. ಈವನ್ ಅವರಿಗೆ ಡಿಸ್ಕ್ ಬಲ್ಜ್ ಆಗಲಿ, ಹರ್ನಿಯೇಷನ್ ಆಗಲಿ, ಈ ಥರ ಎಲ್ಲ ಸಮಸ್ಯೆಗಳು ಸೌಕಳಿ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಒಬೇಸಿಟಿ ಪೇಷಂಟ್ಸಲ್ಲಿದೆ. ಸೊ ಹಾಗಾಗಿ ಲೈಕ್ ಡಿಸ್ಕಿನ ಸಮಸ್ಯೆ ಇದೆ, ಸಯಾಟಿಕಾ ಪ್ರಾಬ್ಲಮ್ ಇದೆ, ಬ್ಯಾಕಲ್ಲಿ ಪ್ರಾಬ್ಲಮ್ ಇದೆ ಅಂತ ಆದರೆ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು, ನಮ್ಮ ಹೊಟ್ಟೆ ಕಡಿಮೆ ಮಾಡಬೇಕು, ನಮ್ಮ ಪೋಸ್ಚರ್ನ ಕರೆಕ್ಟ್ ಮಾಡಬೇಕು. ಸೊ ಇತ್ತೀಚೆಗೆ ನಾನು ಫಸ್ಟ್ ಹೇಳಿದ್ದೇನೆ, ನಮ್ಮ ಈ ರೀಸೆಂಟ್ ಡೇಸಲ್ಲೇ ಈ ಸಯಾಟಿಕಾ, ಡಿಸ್ಕ್ ಬಲ್ಜು ಈ ಥರ ಸಮಸ್ಯೆಗಳೆಲ್ಲ ಜಾಸ್ತಿ ಕಂಡು ಬರ್ತಾ ಇದೆ. ಮೊದಲೆಲ್ಲ ಆ್ಯಕ್ಚುಲಿ ನಾನೆಲ್ಲ PUC ಎಲ್ಲ ಓದೋ ಟೈಮಲ್ಲಿ ನನಗೆ ಸಯಾಟಿಕಾ ಅಂತ ಹೆಸರೇ ಗೊತ್ತಿರಲಿಲ್ಲ, ಬಿಕಾಸ್ ಯಾರು ಹೇಳೋದು ನಾನು ಕೇಳಲಿಲ್ಲ. ಬಟ್ ಈ ರೀಸೆಂಟ್ ಡೇಸಲ್ಲಿ ಎಲ್ಲರೂ ಕೂಡ ಹಳ್ಳಿಯಲ್ಲಿ ಕೆಲಸ ಮಾಡೋರು ಕೂಡ ಫೋನ್ ಮಾಡಿ ಹೇಳ್ತಾರೆ, ಸರ್ ನನಗೆ ಸಯಾಟಿಕ್ ಆಗಿದೆ, L4 L5 ಆಗಿದೆ ಅಂತ ಹೇಳ್ತಾರೆ. L4 L5 ಡಿಸ್ಕ್ ಬಲ್ಜ್ ಆಗಿದೆ ಅಂತಲೂ ಹೇಳಲ್ಲ, L4 L5 ಆಗಿದೆ ಅಥವಾ L5 S1 ಆಗಿದೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ಅಷ್ಟೊಂದು ಇದು ಕಾಮನ್ ಆಗಿಬಿಟ್ಟಿದೆ. ಸೊ ಆ ಕಾಮನ್ ಆಗಲಿಕ್ಕೆ ಬರೀ ಅಂದರೆ ನಮ್ಮ ಪೋಸ್ಚರ್ ಒಂದೇ ಅಲ್ಲ ಅದಕ್ಕೆ ಮುಖ್ಯ ಕಾರಣ, ನಮ್ಮ ಆಹಾರದಲ್ಲಿ ಬಂದಿರುವಂಥ ಬದಲಾವಣೆ. ಸೊ ನಾವು ಒಳ್ಳೆ ನ್ಯೂಟ್ರಿಟಿವ್ ಆಗಿರುವಂಥ ನ್ಯೂಟ್ರಿಷನ್ ಇರುವಂಥ ಆಹಾರಗಳು ಕೂಡ ನಾವು ಸೇವಿಸ್ತಾ ಇಲ್ಲ. ಆ್ಯಂಡ್ ನಮ್ಮ ಪೋಸ್ಚರ್ ಇಸ್ ವೆರಿ ಬ್ಯಾಡ್. ಆ್ಯಕ್ಚುಲಿ ನಮ್ಮ ಸ್ಪೈನ್ ಮಾಡಿರೋದೇ ನಡಿಲಿಕ್ಕೆ ಅಥವಾ ನಿಂತ್ಕೊಂಡು ಕೆಲಸಗಳು ಮಾಡಲಿಕ್ಕೆ. ಬಟ್ ನಾವೇನು ಮಾಡ್ತೀವಿ, ಇಡೀ ದಿವಸ ಆಲ್ಮೋಸ್ಟ್ 8 to 10 ಅವರ್ಸ್ ನಾವು ಕೂತ್ಕೊಂಡಲ್ಲೇ ಇರ್ತೀವಿ. ಅಂದರೆ ಆಫೀಸಲ್ಲಿ ಕೂತ್ಕೊಳ್ಳೇಬೇಕಾಗುತ್ತೆ, ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಬಟ್ ಅದಾದಮೇಲೆ ಆದರೂ ನಾವು ಮನೆಗೆ ಬಂದರೂ ನಾವೇನು ಮಾಡ್ತೀವಿ, ಮೊಬೈಲ್ ಹಿಡ್ಕೊಂಡು ಕೂರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ಈ ವರ್ಕ್ ಫ್ರಮ್ ಹೋಮು ಅಥವಾ ಲೈಕ್ ನಮ್ಮ ಸಾಫ್ಟ್ವೇರ್ ಫೀಲ್ಡಲ್ಲಿ ಏನಿದೆ ಜನ ವರ್ಕ್ ಮಾಡ್ತಾ ಇದ್ದಾರೆ, ಅವರಲ್ಲಿ ಈ ಸಮಸ್ಯೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಬಿಕಾಸ್ ಅವರಿಗೆ ಸಿಟ್ಟಿಂಗ್ ಜಾಬ್ ಆಗಿದ್ದಕ್ಕೆ ಬೊಜ್ಜು ಬೇಗ ಬಂದ್ಬಿಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರಿಗೆ ಬ್ಯಾಕಲ್ಲಿರೋ ಮಸಿಲ್ಸ್ ಏನಿದೆ, ಕೋರ್ ಮಸಿಲ್ಸ್ ಏನಿದೆ, ನಮ್ಮ ಪ್ಯಾರಾಸ್ಪೈನಲ್ ಮಸಿಲ್ಸ್ ಏನಿದೆ, ಅದೆಲ್ಲ ಕಂಪ್ಯಾರಿಟಿವ್ಲಿ ತುಂಬ ವೀಕ್ ಆಗಿರುತ್ತೆ. ಮೊದಲೆಲ್ಲ ನಮ್ಮ ಎಲ್ಲ ವರ್ಕ್ ಮಾಡೋವರಿಗೆ ನೋಡಿದರೆ ಅವರ ಬ್ಯಾಕ್ ನೋಡುವಾಗ ನಮಗೆ ಗೊತ್ತಾಗುತ್ತೆ, ಒಂದು ಟನಲ್ ಇದ್ದಂಗಿರುತ್ತೆ, ಒಂದು ಚಾನಲ್ ಇದ್ದಂಗಿರುತ್ತೆ. ಎರಡೂ ಸೈಡಲ್ಲೂ ಮಸಿಲ್ಸ್ ಪ್ರಾಮಿನೆಂಟ್ ಆಗಿ ಕಾಣುತ್ತೆ, ಮಧ್ಯದಲ್ಲಿ ಬೆನ್ನುರಿ ಭಾಗ ಏನಿದೆ ಅದು ತಗ್ಗಾಗಿರುತ್ತೆ. ಬಟ್ ಈಗ ನಾವು ನೋಡುವಾಗ ಎಲ್ಲ ಒಳ್ಳೆ ಗಿಲಾಯ ಮಾಡ್ದಂಗಿರುತ್ತೆ, ಎಲ್ಲ ಫ್ಲ್ಯಾಟ್ ಆಗಿರುತ್ತೆ, ಯಾರಿಗೂ ಆ ಮಸಿಲ್ಸ್ ಕಾಣ್ತಾನೆ ಇಲ್ಲ. ಸೊ ಹಾಗಾಗಿ ಅಂದರೆ ಆ ಮಸಿಲ್ಸ್ ಅಷ್ಟೊಂದು ವೀಕ್ ಆಗಿದೆ. ಆ ಮೂಳೆಗಳೇನಿದೆ ಅಥವಾ ಅಲ್ಲಿರುವಂಥ ಡಿಸ್ಕ್ಗಳೇನಿದೆ ಅದರ ಮೇಲೆ ಎಕ್ಸ್ಟ್ರಾ ಬರ್ಡನ್ ಬರ್ತಾ ಇದೆ. ಯಾಕಂದರೆ ಮಸಿಲ್ ವೀಕ್ ಇದೆ, ಸೊ ಎಲ್ಲ ಬರ್ಡನು ಅಲ್ಲಿರೋ ಮೂಳೆಗಳ ಮೇಲೇ ಬೀಳುತ್ತೆ. ಸೊ ಹಾಗಾಗಿ ಈ ಡಿಸ್ಕ್ ಬಲ್ಜು ಈ ಥರ ಸಮಸ್ಯೆಗಳೇನಿದೆ ಕಂಪ್ಯಾರಿಟಿವ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಾರಣ ಅಂದರೆ ಈಗ ಡಯಾಬಿಟಿಸ್ ಕೂಡ ಇದೇ ಥರ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ನಮಗೇನಾದರೂ ನರಗಳದ್ದು ಇರಿಟೇಷನ್ ಆದರೆ, ಅದು ಈವನ್ ಸಕ್ಕರೆ ಕಾಯಿಲೆ ಇರೋ ಪೇಷಂಟ್ಸಲ್ಲಾದರೆ ಸಿಂಪ್ಟಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ಜೋಮ್ ಹಿಡಿಯೋದೇನಿದೆ ಅದು ಜಾಸ್ತಿ ಆಗುತ್ತೆ. ನಮಗೆ ಡಾಕ್ಟರ್ಸಿಗೆ ನಮಗೆ ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗಲ್ಲ ಕೆಲವು ಸಲ, ಅದು ಸಯಾಟಿಕೆಯಿಂದ ಬರ್ತಾ ಇದೆ ಅಂದರೆ ಡಿಸ್ಕ್ ಬಲ್ಜಿಂದ ಬರ್ತಾ ಇದೆಯಾ ಅಥವಾ ಡಯಾಬಿಟಿಕ್ ನ್ಯೂರೋಪತಿಯಿಂದ ಡೆವಲಪ್ ಆಗ್ತಾ ಇದೆ ಅಂತ ಕೂಡ ಲೈಕ್ ಡಿಫ್ರೆನ್ಷಿಯೇಟ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಸೊ ಬಿಕಾಸ್ ಭಾರತದಲ್ಲಿ ನಮಗೆ ಗೊತ್ತು ಡಯಾಬಿಟಿಕ್ ಪೇಷಂಟ್ಸು ತುಂಬ ಜಾಸ್ತಿ ಇದ್ದಾರೆ. ಸೊ ಅವರಿಗೆ ಡಯಾಬಿಟಿಸು ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡಿಸ್ಕ್ ಬಲ್ಜು ಇರುತ್ತೆ ಆ್ಯಂಡ್ ಈ ಸಯಾಟಿಕಾ ಪ್ರಾಬ್ಲಮ್ ಕೂಡ ಡೆವಲಪ್ ಆಗಿರುತ್ತೆ. ಸೊ ಯೂಶಲಿ ಜಸ್ಟ್ ಒಂದು ಪೇಯ್ನ್ ಅಥವಾ ಸೆಳೆತ ಈ ಥರ ಸಮಸ್ಯೆಗಳಿದ್ರೆ
ನಾವು ಅಷ್ಟೊಂದು ವರಿ ಮಾಡಬೇಕು ಅಂತಿಲ್ಲ. ಕಂಪ್ಲೀಟ್ಲಿ ರೆಸ್ಟ್ ನೀವು ತಗೊಳ್ಳಿ. ಈ ಥರ ಪ್ರಾಬ್ಲಮ್ಸ್ಗೆ ಆದಷ್ಟು ಫಿಸಿಕಲ್ ಥೆರಪಿಯನ್ನು ನೀವು ಲೈಕ್ ಫಾಲೋ ಮಾಡೋದು ತುಂಬ ಒಳ್ಳೆಯದು. ಅದು ಫಿಸಿಯೋಥೆರಪಿ ಇರ್ಬೋದು, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು. ಈ ಥರ ಟ್ರೀಟ್ಮೆಂಟ್ಗಳನ್ನು ತಗೊಂಡ್ರೆ ಏನಾಗುತ್ತೆ, ಅಲ್ಲಿ ಇರುವಂಥ ಡಿಸ್ಕ್, ಆ ನರದ ಮೇಲೆ ಇರುವಂಥ ಒತ್ತಡ ಏನಿದೆ ಅದು ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಆ ಡಿಸ್ಕಲ್ಲಿ ಆಗುವಂಥ ಹೀಲಿಂಗ್ ಪ್ರಾಸೆಸ್ ಏನಿದೆ ಅದನ್ನು ಕೂಡ ನಮಗೆ ಸ್ಪೀಡಪ್ ಮಾಡಲಿಕ್ಕಾಗುತ್ತೆ. ಸೊ ಬಟ್ ಅದರ್ವೈಸ್ ನಾವು ಜಸ್ಟ್ ಒಂದು ಪೇನ್ ಕಿಲ್ಲರ್ ತಗೊಂಡ್ರೆ ಫಾರ್ ದ ಟೈಮ್ ಬೀಯಿಂಗ್ ನಮಗೆ ಆ ಪೇನ್ ಕಡಿಮೆ ಆಗ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಅದು ಪೇನ್ ಕಿಲ್ಲರ್ದು ಎಫೆಕ್ಟ್ ಮುಗಿದಾಗ ಏನಾಗುತ್ತೆ, ಮತ್ತದು ನಮಗೆ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇನಿಷಿಯಲಿ ಒಂದು ಲೈಕ್ ಸಿವಿಯರ್ ಸಿಂಪ್ಟಮ್ಸ್ ಇಲ್ಲ, ಜಸ್ಟ್ ಸೊಂಟದಲ್ಲಿ ಸಿವಿಯರ್ ಪೇನ್ ಇದೆ, ಕಾಲಿಗೆ ಸೆಳೆತ ಇದೆ ಅಂದರೆ ರಸ್ಟ್ ಮತ್ತು ನ್ಯಾಚುರಲ್ ಟ್ರೀಟ್ಮೆಂಟ್ಸ್ಗಳು ತಗೊಂಡು ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ತಗೊಂಡ್ರೆ ಈ ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ಲಿ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಸಿವಿಯರ್ ಸಿಂಪ್ಟಮ್ಸ್ ಬರುತ್ತೆ. ನಾವು ಹೇಳ್ತೀವಿ ಅಂದರೆ ಕ್ವಾಡಾ ಇಕ್ವೈನಾ ಸಿಂಡ್ರಮ್ಸ್ ಅಂತ ಹೇಳ್ತೀವಿ. ಅಂದರೆ ಸೊಂಟದಲ್ಲಿ ಪೃಷ್ಠಭಾಗ ಏನಿದೆ ಅಲ್ಲಿ ಕಂಪ್ಲೀಟ್ಲಿ ನಮಗೆ ಜೋಮ್ ಹಿಡಿಯೋದು, ನಮ್ಮ ಲೈಂಗಿಕ ಅಂಗಗಳೇನಿದೆ ಅಥವಾ ನಮ್ಮ ಪೃಷ್ಠಭಾಗಗಳು ಈ ಏರಿಯಾದಲ್ಲಿ ಕಂಪ್ಲೀಟ್ ಜೋಮ್ ಹಿಡಿದ್ರೆ ನಮಗೇನು ಮುಟ್ಟಿದ್ರೂ ಗೊತ್ತಾಗ್ತಾ ಇಲ್ಲ ಅಂತ ಇದ್ದರೆ ದಟ್ ಈಸ್ ಅ ಸೀರಿಯಸ್ ಕಂಡೀಷನ್. ನಮ್ಮ ಅಲ್ಲಿರುವಂಥ ಈ ನರಗಳೇನಿದೆ ಅದರ ಮೇಲೆ ಜಾಸ್ತಿ ಒತ್ತಡ ಆಗಿದೆ ಅಂತ ಅರ್ಥ. ಸೊ ಆ ಥರ ಕಂಡೀಷನ್ಲಿ ನಮಗೆ ಸರ್ಜರಿ ಬೇಕಾಗ್ಬೋದು. ಇನ್ನು ಕೆಲವೊಂದು ನಾವು ಕಾಲುಗಳಿಗೆ ಫುಲ್ ವೀಕ್ನೆಸ್ ಆಗಿಬಿಡುತ್ತೆ, ನಮ್ಮದು ವ್ಯಾಡ್ಲಿಂಗ್ ಗೇಟ್ ಅಂದರೆ ಸರಿಯಾಗಿ ನಡೆಯೋಕ್ಕಾಗಲ್ಲ, ನಮ್ಮ ಕಾಲುಗಳಿಗೆ ಕಂಟ್ರೋಲ್ ಸಿಗಲ್ಲ ಅಂತ ಇದ್ದಾಗ ಕೂಡ ಅದು ಒಂದು ಸೀರಿಯಸ್ ಸಿಚುವೇಶನ್, ಅದಕ್ಕೂ ಕೂಡ ನಮಗೆ ಸರ್ಜರಿ ಬೇಕಾಗ್ಬೋದು. ಇನ್ನು ಕೆಲವರಲ್ಲಿ ಫುಡ್ ಡ್ರಾಪ್ ಆಗುತ್ತೆ, ಅಂದರೆ ಪಾದ ಏನಿದೆ ಕಾಲು ಮೇಲೆ ಎತ್ತಲಿಕ್ಕಾಗಲ್ಲ. ಸೊ ಆ ಕಂಡೀಷನ್ ಬಂದರೂ ಕೂಡ ನಮಗೆ ಶಕ್ತಿ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ. ಸೊ ಹಾಗಾಗಿ ಸರ್ಜರಿ ಬೇಕಾಗ್ಬೋದು. ಯಾಕಂದರೆ ಇಮ್ಮಿಡಿಯೇಟ್ಲಿ ಆ ನರದ ಮೇಲೆ ಇರುವಂಥ ಒತ್ತಡವನ್ನು ನಾವು ಬಿಡಿಸಬೇಕಾಗುತ್ತೆ. ಅದು ನ್ಯಾಚುರಲ್ ಥೆರಪಿ ತಗೊಂಡ್ರೆ ಇಟ್ ಕ್ಯಾನ್ ಟೇಕ್ ಸಮ್ ಟೈಮ್, ಬಟ್ ಆ ಟೈಮ್ ಒಳಗೆ ನಮಗೆ ಅಲ್ಲಿ ನರಗಳ ಮೇಲೆ ಪರ್ಮನೆಂಟ್ ಆಗಿರುವಂಥ ಒಂದು ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ನಮ್ಮ ಮಲಮೂತ್ರ ವಿಸರ್ಜನೆ ಮೇಲೆ ಇರುವಂಥ ಕಂಟ್ರೋಲ್ ತಪ್ಪುವಂಥ ಸಾಧ್ಯತೆ ಇದೆ. ಸೊ ಅವರು ಕೂಡ ಏನು ಮಾಡಬೇಕು, ಇಮ್ಮಿಡಿಯೇಟ್ಲಿ ಸರ್ಜರಿ ಮಾಡುವಂಥ ಲೈಕ್ ಮಾಡೋದೇ ಒಳ್ಳೆಯದು. ಬಟ್ ಅದರ್ ದ್ಯಾನ್ ದಿಸ್ ಈ ಥರ ಸಿಂಪ್ಟಮ್ಸ್ ನಿಮಗೆ ಏನೂ ಇಲ್ಲ ಅಂದರೆ ಆಲ್ಮೋಸ್ಟ್ 99% ಸೊಂಟದ ಸಮಸ್ಯೆ ಕೂಡ ನಮಗೆ ಟ್ರೀಟ್ಮೆಂಟಲ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ನ್ಯಾಚುರಲ್ ಇರುವಂಥ ಟ್ರೀಟ್ಮೆಂಟ್ಗಳಲ್ಲಿ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಇದು ಟ್ರೀಟ್ ಮಾಡುವಾಗ ನಾವು ಫಸ್ಟ್ ಏನು ಮಾಡಬೇಕು, ಯಾಕೆ ಈ ಸಮಸ್ಯೆ ಡೆವಲಪ್ ಆಗಿದೆ ಅಂತ ನೋಡಬೇಕು. ನಾನು ಫಸ್ಟ್ ಹೇಳಿದ್ದೇನೆ ಇದೊಂದು ರೋಗ ಲಕ್ಷಣ. ಸೊ ಅದು ನಮಗೆ ಡಿಸ್ಕ್ ಬಲ್ಜಿಂದ ಆಗಿದೆಯಾ, ಅಥವಾ ಪೈರಿಫಾರ್ಮಿಸ್ ಪ್ರಾಬ್ಲಮಿಂದ ಆಗಿದೆಯಾ, ಅಥವಾ ಅಲ್ಲಿರುವ ಸ್ಟಿನೋಸಿಸಿಂದ ಆಗಿದೆಯಾ, ಅಥವಾ ಅಲ್ಲಿರುವಂಥ ಏನಾದರೂ ಬೇರೆ ಮಸ್ಕುಲರ್ ಪ್ರಾಬ್ಲಮಿಂದ ಆಗಿದೆಯಾ ಅಂತ ನಾವು ಕರೆಕ್ಟ್ ಅದನ್ನು ಕಂಡುಹಿಡಿದು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಓವರ್ ಎ ಪೀರಿಯಡ್ ಆಫ್ ಒಂದು 15 days to 1 month ನಮಗೆ ಈ ಪ್ರಾಬ್ಲಮ್ ಏನಿದೆ ಆಲ್ಮೋಸ್ಟ್ ಕಡಿಮೆ ಮಾಡಲಿಕ್ಕಾಗುತ್ತೆ. ಕೆಲವು ಸಿವಿಯರ್ ಕೇಸಸ್ ಆದರೆ ಅಪ್ ಟು 2 to 3 months ನಮಗೆ ಟೈಮ್ ಬೇಕಾಗ್ಬೋದು. ಸೊ ಇನಿಷಿಯಲಿ ನಾವು ರೆಸ್ಟ್ ತಗೊಳ್ಳೇಬೇಕಾಗುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ತಿಂಗಳುಗಟ್ಟಲೆ ರೆಸ್ಟ್ ತಗೊಂಡ್ರೆ ಏನಾಗುತ್ತೆ, ಅದು ನಮ್ಮ ಬ್ಯಾಕಲ್ಲಿರೋ ಮಸಲ್ಸನ್ನೇ ಇನ್ನೂ ವೀಕ್ ಮಾಡುತ್ತೆ, ನಮ್ಮ ಸಮಸ್ಯೆಯನ್ನು ಜಾಸ್ತಿ ಮಾಡುತ್ತೆ. ಸೊ ಯೂಶಲಿ ಒಂದು ಸ್ವಲ್ಪ ಪೇನ್ ಕಡಿಮೆ ಆಯಿತು ಓಕೆ ಅಂತ ಆದಮೇಲೆ ನಾವು ರೆಗ್ಯುಲರ್ಲಿ ವಾಕಿಂಗ್ ಎಲ್ಲ ಮಾಡಬೇಕು. ತುಂಬ ಗುಡ್ಡ ಹತ್ತೋದು ಇಳಿಯೋದು ಅಥವಾ ಸ್ಟೆಪ್ ಹತ್ತೋದು ಇಳಿಯೋದಲ್ಲ, ಪ್ಲೇನ್ ಸರ್ಫೇಸಲ್ಲಿ ಸ್ವಲ್ಪ ವಾಕಿಂಗ್ ಮಾಡುವಾಗ ನಮ್ಮ ಪೆಲ್ವಿಸಲ್ಲಿ ಬರುವಂಥ ಟ್ವಿಸ್ಟ್ ಏನಿದೆ ಅದು ಕೂಡ ನಮ್ಮ ಸೊಂಟದಲ್ಲಿ ಇರುವಂಥ ನರಗಳ ಮೇಲೆ ಇರುವಂಥ ಒತ್ತಡ ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಅದರೊಟ್ಟಿಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು ಆ್ಯಂಡ್ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಬೇಕು. ಸೊ ಈ ಟ್ರೀಟ್ಮೆಂಟ್ಗಳೆಲ್ಲ ತಗೊಂಡಾಗ ಅದು ಫಿಸಿಕಲ್ ಥೆರಪೀಸ್ ಇರ್ಬೋದು, ಫಿಸಿಯೋಥೆರಪಿ, ಆಯುರ್ವೇದ, ನ್ಯಾಚುರೋಪತಿ ಈ ಥರ ಟ್ರೀಟ್ಮೆಂಟ್ಗಳೆಲ್ಲ ತಗೊಂಡಾಗ ಖಂಡಿತ ನಿಮ್ಮ ನೋವೇನಿದೆ ಅದು ಕಡಿಮೆ ಆಗುತ್ತೆ, ಜೋಮ್ ಕಡಿಮೆ ಆಗುತ್ತೆ, ಸೆಳೆತ ಕಡಿಮೆ ಆಗುತ್ತೆ, ಎಲ್ಲ ಕಡಿಮೆ ಆಗುತ್ತೆ. ಇದೆಲ್ಲ ಕಡಿಮೆ ಆದಮೇಲೆ ಪೇಷಂಟ್ ನಮಗೆ ಕೇಳುವಂಥ ಒಂದು ಕ್ವಶನ್ ಇದೆ, ಡಾಕ್ಟರ್ ಇದು ಇನ್ನು ಮುಂದೆ ಬರಲ್ವಾ? ಸೊ ಮುಂದೆ ಅದು ಬರಲಿಕ್ಕಿರುವಂಥ ಸಾಧ್ಯತೆ ಎಲ್ಲರಿಗೂ ಇದೆ. ಅದಕ್ಕೊಂದ್ಸಲ ಡಿಸ್ಕ್ ಬಲ್ಜ್ ಆಗಲೇಬೇಕು ಅಂತಿಲ್ಲ. ಅಫ್ಕೋರ್ಸ್ ನಿಮಗೆ ಡಿಸ್ಕಿನ ಸಮಸ್ಯೆ ಇದ್ದಾಗ ನಿಮಗೆ ಅಲ್ಲೊಂದು ವೀಕ್ ಪಾಯಿಂಟ್ ಡೆವಲಪ್ ಆಗಿರುತ್ತೆ, ನಿಮಗೆ ಮತ್ತು ಆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಸೊ ಅದಕ್ಕೆ ನಾವು ಏನು ಪ್ರಿಕಾಷನ್ ಮಾಡಬೇಕು, ಆ ಡಿಸ್ಕ್ಗಳ ಮೇಲೆ ಅಥವಾ ಆ ಮೂಳೆಗಳ ಮೇಲೆ ಆಗುವಂಥ ಒತ್ತಡ ಏನಿದೆ ಅದನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು. ಅದಕ್ಕೆ ನಮ್ಮ ಮಸಿಲ್ಸನ್ನು ನಾವು ಡೆವಲಪ್ ಮಾಡಬೇಕಾಗತ್ತೆ. ಅದು ಡಿಸ್ಕ್ ಬಲ್ಜ್ ಒಂದ್ಸಲ ಆದವರಾಗಲಿ ಅಥವಾ ನಾರ್ಮಲ್ ಆಗಿರೋರು, ಏನು ಡಿಸ್ಕಿನ ಸಮಸ್ಯೆ ಸೊಂಟ ನೋವು ಇಲ್ಲದೇ ಇರೋರಾಗಲಿ, ನಾವು ರೆಗ್ಯುಲರ್ಲಿ ಎಕ್ಸಸೈಸನ್ನು ಮಾಡಬೇಕು. ಈಗ ನನಗೂ ಕೂಡ ಡಿಸ್ಕಿನ ಸಮಸ್ಯೆ ಇದೆ, ನನಗೂ ಕಾಲಿಗೆ ಸೆಳೆತ ಬರುತ್ತೆ ಒಮ್ಮೊಮ್ಮೆ. ಬಟ್ ರೆಗ್ಯುಲರ್ಲಿ ನಾವು ವರ್ಕೌಟ್ ಮಾಡ್ತಾ ಇದ್ರೆ ಅದು ಬ್ಯಾಕ್ ಪೇನಿಗೆ ಇರುವಂಥ ಎಕ್ಸಸೈಸ್ಗಳಲ್ಲ. ಬ್ಯಾಕ್ ಪೇನಿಗೆ ಇರುವಂಥ ಎಕ್ಸಸೈಸ್ಗಳು ನನಗೆ ಅದು ಅಕ್ಯೂಟ್ ಆದಾಗ, ಅಂದರೆ ಸಿವಿಯರ್ ಆಗಿದ್ದಾಗ ನಾನು ಮಾಡಿದ್ದೇನೆ. ಅದಾದಮೇಲೆ ಈಗ ರೆಗ್ಯುಲರ್ಲಿ ಏನಾದರೂ ಒಂದು ಎಕ್ಸಸೈಸ್ ನಾವು ಮಾಡ್ತಾ ಇದ್ರೆ ನನಗೆ ಸೊಂಟ ನೋವು ಇಲ್ಲ, ಸಯಾಟಿಕಾ ಪ್ರಾಬ್ಲಮ್ ಇಲ್ಲ, ಏನೂ ಇರಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾವು ತಿಂಗಳುಗಟ್ಟಲೆ 1-2 ತಿಂಗಳ ನಾನು ಏನು ವ್ಯಾಯಾಮಗಳು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನನ್ನ ಬ್ಯಾಕಲ್ಲಿ ಇರುವಂಥ ಮಸಲ್ಸ್ ಮತ್ತೆ ವೀಕ್ ಆಗುತ್ತೆ, ನಮಗೆ ನರದ ಮೇಲೆ ಒತ್ತಡ ಸ್ಟಾರ್ಟ್ ಆಗುತ್ತೆ, ಬ್ಯಾಕಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾವು ಎಷ್ಟೋ ತಾಸು ಕೂತ್ಕೊಂಡಿರ್ತೀವಿ, ಪೇಷಂಟ್ನ ನೋಡೋದು ಕಂಪ್ಲೀಟ್ ಕೂತ್ಕೊಂಡಿರ್ತೀವಿ, ಆ ಬ್ಯಾಕಲ್ಲಿ ಅಷ್ಟೊಂದು ಸ್ಟ್ರೈನ್ ಆಗಿರುತ್ತೆ. ಆ ಸ್ಟ್ರೈನನ್ನು, ಆ ಒತ್ತಡವನ್ನು ತಡ್ಕೊಳ್ಳುವಂಥ, ಆ ಒತ್ತಡವನ್ನು ಬೇರ್ ಮಾಡುವಷ್ಟು ಸ್ಟ್ರೆಂತ್ ನಮ್ಮ ಬ್ಯಾಕಲ್ಲಿ ಇರುವಂಥ ಮಸಲ್ಸ್ಗೆ ಜನರೇಟ್ ಮಾಡಲಿಕ್ಕಾದರೆ ನಮಗೆ ಸೊಂಟ ನೋವು ಏನಿದೆ, ಸಯಾಟಿಕ್ ಏನಿದೆ ಅಥವಾ ಡಿಸ್ಕ್ ಬಲ್ಜಿನ ಸಮಸ್ಯೆ ಏನಿದೆ ಅದು ಲೈಫಲ್ಲಿ ಬರಲ್ಲ. ಸೊ ಎಲ್ಲರೂ ರೆಗ್ಯುಲರ್ಲಿ ಈಗ ಬ್ಯಾಕಿನ ಸಮಸ್ಯೆ ಇದ್ದವರಾದರೆ, ಡಿಸ್ಕ್ ಬಲ್ಜ್ ಅಥವಾ ಸಯಾಟಿಕಾ ಪ್ರಾಬ್ಲಮ್ ಇದ್ದವರಾದರೆ ರೆಗ್ಯುಲರ್ಲಿ ಎಕ್ಸಸೈಸನ್ನು ಮಾಡಬೇಕು. ಈ ವ್ಯಾಯಾಮ ನಾನು ಎಷ್ಟು ದಿವಸ ಮಾಡಬೇಕು ಅಂತ ಅಲ್ಲ ಕ್ವಶನ್ ಕೇಳಬೇಕಾಗಿದ್ದು. ವ್ಯಾಯಾಮವನ್ನು ಕಂಟಿನ್ಯೂ ಮಾಡಿ ಅದಾದಮೇಲೆ ಒಂದು ಸ್ಟೇಜ್ ನಿಮ್ಮ ಪೇನ್ ಎಲ್ಲ ಕಡಿಮೆ ಆದಮೇಲೆ ಓವರಾಲ್ ನಿಮ್ಮ ಫಿಸಿಕನ್ನು ಇಂಪ್ರೂವ್ ಮಾಡಲಿಕ್ಕೆ, ನಿಮ್ಮ ಮಸಲ್ ಸ್ಟ್ರೆಂತನ್ನು ಇಂಪ್ರೂವ್ ಮಾಡಲಿಕ್ಕೆ ಇರುವಂಥ ಎಕ್ಸಸೈಸ್ಗಳನ್ನು ರೆಗ್ಯುಲರ್ ಮಾಡಿದರೆ ಈ ಸಯಾಟಿಕಾ ಪ್ರಾಬ್ಲಮ್ ಏನಿದೆ ನಮಗೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಹಾರ್ಡ್ಲಿ ವೆರಿ ಮಿನಿಮಮ್ ಪರ್ಸೆಂಟೇಜ್ ಜನರಿಗೆ ಅಷ್ಟೇ ಸರ್ಜರಿ ನೆಸೆಸಿಟಿ ಇರುತ್ತೆ. ಬಾಕಿ ಇರೋರೆಲ್ಲ ಈ ಫಿಸಿಕಲ್ ಥೆರಪಿಯಲ್ಲಿ ಅದನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ
ಮಾಡ್ಲಿಕ್ಕೆ ಆಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.